ಮಲೆನಾಡಾಯಿತು, ಕರಾವಳಿ ಆಯಿತು, ಈಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಮತ್ತೆ ಮಳೆಯ ಅಬ್ಬರ ಶುರುವಾಗಿದೆ. ಕೃಷ್ಣಾ ನದಿಗೆ 1,00,000 ಕ್ಯೂಸೆಕ್ ನೀರು ಒಳಹರಿವು ಉಂಟಾಗಿದೆ. ಒಂದು ವಾರದಿಂದ ಮಳೆ 6 ಸಂಪರ್ಕ ಸೇತುವೆಗಳು ಜಲಾವೃತ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಸೇತುವೆಗಳು ಅಕ್ಷರಶಃ ಜಲಾವೃತಗೊಂಡಿದೆ. ಆ ಕೃಷ್ಣಾ ನದಿ ಪಾತ್ರದಲ್ಲಿ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆ ಜಿಲ್ಲಾಡಳಿತ ಕೊಟ್ಟಿರುವಂತಹದ್ದು. ಮಹಾರಾಷ್ಟ್ರದ ಕೊಯ್ನಾ ಜೊತೆಗೆ ರಾಧಾನಗರಿ ಜಲಾಶಯದಿಂದ ಬಿಡುಗಡೆಯಾಗಿದೆ ನೀರು. ಕೃಷ್ಣಾ ನದಿಗೆ ಹರಿದು ಬರುತ್ತಾ ಇರುವಂತಹ ಅಪಾರ ಪ್ರಮಾಣದಲ್ಲಿ ನೀರು ಪ್ರವಾಹ ಪರಿಸ್ಥಿತಿ ಎದುರಿಸೋದಕ್ಕೆ ಜಿಲ್ಲಾಡಳಿತವು ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಈಗ ಸಾಧಾರಣವಾಗಿ ನದಿ ಪಾತ್ರದ ಜನರನ್ನು ಅಲರ್ಟ್ ಮಾಡುವಂಥ ಪ್ರಯತ್ನಗಳು ಸಂಬಂಧಪಟ್ಟ ಜಿಲ್ಲಾಡಳಿತಗಳು ಮಾಡ್ತವೆ. ಪ್ರಕೃತಿ ವಿಕೋಪ ಆಗಬಾರದು ಅನ್ನೋ ಕಾರಣಕ್ಕೆ ಈ ಮುಂಜಾಗ್ರತಾ ಕ್ರಮ. ಇವತ್ತಿನ ದಿವಸ ಕೃಷ್ಣಾ ನದಿಯ ನೀರಿನ ಮಟ್ಟವನ್ನು ಪರಿಶೀಲಿಸಲು ನಾನು ಮತ್ತು ತಹಶೀಲ್ದಾರ್ ಚಿಕ್ಕೋಡಿಯವರು ಕೂಡ ಹೋಗಿದ್ದೆವು. ನೀರಿನ ಹರಿವು ಜಾಸ್ತಿ ಇದ್ದು ಈಗಾಗಲೇ ಕೊಯ್ನಾ ಡ್ಯಾಮ್ನಿಂದ 23,520 ಕ್ಯೂಸೆಸ್ ನೀರನ್ನು ಬಿಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ನಮ್ಮ ರಾಧಾನಗರದಿಂದ ಮತ್ತು ರಾಜಾಪುರದಿಂದ 84,083 ಕ್ಯೂಸೆಸ್ ನೀರನ್ನು ಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ 98,163 ಕ್ಯೂಸೆಸ್ ನೀರು ಒಳಹರಿವು ಆಗ್ತಾಯಿದೆ. ಈಗಾಗಲೇ ನದಿ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ಜನರಿಗೆ ತಮ್ಮ ಸಂರಕ್ಷಣೆ ಕುರಿತು ಈಗಾಗಲೇ ತಿಳುವಳಿಕೆ ನೀಡಲಾಗಿದೆ. ಮತ್ತು ಒಗೆಯೋಕ್ಕಾಯಿತು, ಬಟ್ಟೆಗಳನ್ನ ಒಗೆಯೋಕ್ಕಾಯಿತು, ದನಕರುಗಳನ್ನು ಮೇಯ್ಸೋಕ್ಕೆ ತೊಳೆಯೋಕ್ಕಾಯಿತು, ನದಿ ಪಾತ್ರ